ಸೋಮಶೇಖರ್ ಅಡ್ಡ ಮತದಾನ ಹಾಕಿದರೆ ಎಲ್ಲರೂ ಕೂಡ ನಿರೀಕ್ಷೆ ಇತ್ತು. ಯಾಕಂದರೆ ಕಾಂಗ್ರೆಸ್ ನಾಯಕರ ಜೊತೆಗೆ ಹೆಚ್ಚೆಚ್ಚಾಗಿ ಸೋಮಶೇಖರ್ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳ್ತಾ ಇದ್ರು. ಅವರು ಅದಾದ್ಮೇಲೂ ಕೂಡ ಮಾತಾಡಿದ್ದು ಅದನ್ನೇ, ಯಾರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಅವರ ಪರವಾಗಿ ನಿಂತಿದ್ದೀವಿ ಅನ್ನುವಂಥ ಮಾತು, ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತ ಚಲಾಯಿಸಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಸೋಮಶೇಖರ್ ಹೇಳಿರುವಂಥದ್ದು. ಹಾಗಾದರೆ ಸೋಮಶೇಖರ್ದಾಯಿತು. ಇನ್ನು ಹೆಬ್ಬಾರ್ ಅವರ ಸರದಿ, ಹೆಬ್ಬಾರ್ ಯಾರಿಗೆ ಮತ ಹಾಕಿದ್ದಾರೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಎಚ್ ಡಿ ಸೋಮಶೇಖರ್ ಅವರ ವಿರುದ್ಧ ಕ್ರಮ ಸಾಧ್ಯತೆ ಇದೆ ಎನ್ನುವಂಥದ್ದು ಬಿಜೆಪಿ ಮುಖಂಡ ವಿವೇಕ್ ರೆಡ್ಡಿ ಕ್ರಮದ ಸುಳಿವನ್ನ ಕೊಟ್ಟಿದ್ದಾರೆ. ಕ್ರಮದ ಸುಳಿವನ್ನ ಬಿಜೆಪಿ ಮುಖಂಡ ವಿವೇಕ್ ರೆಡ್ಡಿ ಕೊಟ್ಟಿದ್ದಾರೆ. ಶಾಸಕ ಎಚ್ ಡಿ ಸೋಮಶೇಖರ್ ಅವರ ವಿರುದ್ಧ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅಡ್ಡ ಮತದಾನ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅದೊಂದು ಅಪರಾಧ, ಅದು ಈ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಅಶೋಕ್ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ವಿವೇಕ್ ಅವ್ರ ಜೊತೆಗೆ ಅಶೋಕ್ ಸುದೀರ್ಘವಾಗಿ ಮಾತುಕತೆ ಮಾಡಿದರು, ಏನು ಮಾಡಬೇಕು ಏನು ಎತ್ತ ಅಂತ. ಆದರೆ ಇದೆಲ್ಲದರ ಹೊರತಾಗಿ ಕೂಡ ಒಂದಷ್ಟು ಸಂಜೆಯ ಒಳಗಡೆಗೆ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇವೆ. ಸೋಮಶೇಖರ್ ರಾಜೀನಾಮೆ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತು.